ಹಾಯ್ ಹಲೋ, ನನ್ನ ಹೆಸರು ಡಾಕ್ಟರ್ ದೀಪಾ ಅಂತ. ನಾನು ಈಗ ಹೊಸದಾಗಿ ಮುಲ್ಬಾಗಿಲಿನಲ್ಲಿ ಸುಕೃತ ಡೆಂಟಲ್ ಕೇರ್ ಅಂದ್ರೆ ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ದೀನಿ. ನೋವು ಸೇರಿದಂತೆ ಇತರೆ ಹಲ್ಲುಗಳ ಸಮಸ್ಯೆಗೆ ಸೂಕ್ತ ಪರಿಹಾರ, ನಿಖರವಾದ ಚಿಕಿತ್ಸೆಗೆ ಒಮ್ಮೆ ಭೇಟಿ ನೀಡಿ ಮುಳಬಾಗಿಲು ನಗರದ ವಾಸವಿ ದೇವಾಲಯದ ಸಮೀಪದ ಸುಕೃತ ಡೆಂಟಲ್ ಕೇರ್ಗೆ. ಸೌಮ್ಯ ಮತ್ತು ರೋಗಿ ಸ್ನೇಹಿ ಚಿಕಿತ್ಸೆ, ಆಧುನಿಕ ದಂತ ಉಪಕರಣಗಳಿವೆ. ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಆರಾಮದಾಯಕ ದಂತ ಆರೈಕೆ, ಹಲ್ಲುಗಳ ಜೋಡಣೆ ಸಹ ಮಾಡಲಾಗುತ್ತದೆ. ಆದ್ದರಿಂದ ಹಲ್ಲುಗಳ ಸಮಸ್ಯೆಯನ್ನು ಪರಿಹರಿಸಲು ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಹಾಯ್ ಹಲೋ, ನನ್ನ ಹೆಸರು ಡಾಕ್ಟರ್ ದೀಪಾ ಅಂತ. ನಾನು ಈಗ ಹೊಸದಾಗಿ ಮುಲ್ಬಾಗಿಲಿನಲ್ಲಿ ಸುಕೃತ ಡೆಂಟಲ್ ಕೇರ್ ಅಂದ್ರೆ ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಲೈಕ್ ಬಜಾಜ್ ಸ್ಟ್ರೀಟ್ ಅಲ್ಲಿ ನಿಯರ್ ವಾಸವಿ ಟೆಂಪಲ್ ಅಲ್ಲಿ ಫಸ್ಟ್ ಫ್ಲೋರ್ ಬಕಾಸುರನ ಅಡ್ಡ ಅಂತ ಇದೆ, ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೊಸದಾಗಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಈವ್ನಿಂಗ್ 5 to 9 ಇರ್ತೀನಿ, ಮತ್ತೆ ಸಂಡೇಸ್ ಬಂದ್ಬಿಟ್ಟು 10 to 5 ವರೆಗೂ ಇರ್ತೀನಿ. ಇಲ್ಲಿ ಎಲ್ಲಾ ತರದ ಡೆಂಟಲ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅಂದ್ರೆ ಈಗ ನಾರ್ಮಲ್ ಆಗಿ ಬೇಸಿಕಲಿ ಫಿಲ್ಲಿಂಗ್ಸ್ ಮಾಡ್ತೀವಿ, ಎಕ್ಸ್ಟ್ರಾಕ್ಷನ್ಸ್ ಮಾಡ್ತೀವಿ. ಬಟ್ ಹಲ್ಲು ಇವಾಗ ಕ್ಯಾವಿಟಿ ಆದ್ರೆ ಹಲ್ಲು ತೆಗಿಬೇಕಂತ ಏನು ಇಲ್ಲ, ಅದಕ್ಕನ್ನು ಉಳಿಸೋ ಆಪ್ಷನ್ಸ್ ಬೇರೆ ಬೇರೆ ಇದೆ. ಮತ್ತೆ ಹಲ್ಲು ಇಲ್ಲ ಅನ್ನೋರ್ಗು ಹಾಕೋ ಆಪ್ಷನ್ಸ್ ಬೇರೆ ಬೇರೆ ಇದೆ. ಈಗ ಹಲ್ಲು ಉಳ್ಕಲ್ಲಾಗಿದೆ ಅಂದ್ರೆ ತೆಗಿಯೋ ಆಪ್ಷನ್ ಅಂದ್ರೆ, ಉಳಿಸೋ ಆಪ್ಷನ್ ಯಾವ್ದಿದೆ ಅಂದ್ರೆ ರೂಟ್ ಕೆನಲ್ ಅಂತ ಮಾಡ್ಬೋದು. ರೂಟ್ ಕೆನಲ್ ಅಂದ್ರೆ ಬೇಸಿಕಲಿ ಈಗ ಹಲ್ಲಿಗೆ 3 ಪದ್ರ ಇರತ್ತೆ. ಫಸ್ಟ್ ಎನಾಮೆಲ್, ಡೆಂಟಿನ್ ಮತ್ತೆ ಪಲ್ಪ್ ಅಂತ. ಎನಾಮಲ್ ಅನ್ನೋದು ಈಗ ನಮ್ಗೆ ಔಟರ್ ಲೇಯರ್ ಅಂದ್ರೆ ನಮ್ ಹಲ್ ವೈಟ್ ಕಲರ್ ಇರತ್ತಲ್ಲ, ಅದು ಎನಾಮಲ್. ಅದಕ್ಕೆ ಹುಳುಕಲ್ ಏನಾದ್ರು ಆದ್ರೆ ಜಸ್ಟ್ ಫಿಲ್ಲಿಂಗ್ ಸಾಕು. ಬಟ್ ಅದು ಸ್ವಲ್ಪ ಡೀಪ್ ಆದ್ರೆ ಹುಳುಕಲ್ಲು ಡೆಂಟಿನ್ ಟಚ್ ಆಗತ್ತೆ. ಈಗ ಡೆಂಟಿನ್ ಅಂದ್ರೆ ಸೆನ್ಸಿಟಿವ್ ಏರಿಯಾ, ಅಂದ್ರೆ ಈಗ ನೀವು ನೀರ್ ಕುಡಿಲಿ ಇಲ್ಲ ಗಾಳಿ ಹೋದ್ರೂ ಅದು ಸೆನ್ಸಿಟಿವಿಟಿ ಜುಮ್ ಅನ್ಸತ್ತೆ, ಅದಕ್ಕೂ ಫಿಲ್ಲಿಂಗ್ ಸಾಕು. ಬಟ್ ಒಂದ್ಸರಿ ಪಲ್ಪ್ಗೆ ಹುಳುಕಲ್ ಅನ್ನೋದು ಟಚ್ ಆದ್ರೆ ನಿಮ್ಗೆ ಪೇನ್ ಸ್ಟಾರ್ಟ್ ಆಗತ್ತೆ. ಇದರಿಂದ ಬರೀ ಫಿಲ್ಲಿಂಗ್ ಮಾಡಕ್ ಆಗೋದಿಲ್ಲ. ಓಕೆ, ಇದಕ್ಕೆ ಬೇರೆ ಆಪ್ಷನ್ ಅಂದ್ರೆ ರೂಟ್ ಕೆನಲ್ ಮಾಡ್ಬೇಕು. ರೂಟ್ ಕೆನಲ್ ಅಂದ್ರೆ ಈಗ ಹಲ್ಲಿಗೂ ಬೇರ್ ಇರತ್ತ, ಆ ಬೇರ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬೇರ್ ಒಳಗಡೆ ಒಂದ್ ಫಿಲ್ ಮಾಡ್ಬೇಕು, ಮತ್ತೆ ಹಲ್ ಒಳಗಡೆನು ಒಂದ್ ಫಿಲ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ತರ ಇದು ಇದೆ ಅಲ್ವಾ, ಇದು ನರ ಇರತ್ತೆ, ಹಲ್ ಬೇರ್ ಇರುತ್ತೆ, ಅದ್ರ ಒಳಗಡೆ ನರ ಇರತ್ತೆ. ಇದ್ರ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅದ್ರ ಒಳಗಡೆ ಫಿಲ್ ಮಾಡ್ಬೇಕು. ಆಮೇಲೆ ಹಲ್ ಒಳಗಡೆ ಈ ತರ ಹುಳುಕಲ್ಲು ಫಿಲ್ ಮಾಡ್ಬೇಕಾಗತ್ತೆ. ಓಕೆ, ಫೈನಲಿ ನಾವು ಈ ತರ ಕ್ಯಾಪ್ ಕೊಡ್ಬೋದು. ಒಂದ್ ಈ ತರ ಕ್ಯಾಪ್ ಬರತ್ತೆ. ಓಕೆ, ಈ ತರ ಮಾಡೋದ್ರಿಂದ ನಿಮ್ಗೆ ಲೈಕ್ ಹಲ್ಲನ್ನ ಉಳಿಸ್ಕೋಬಹುದು, ತೆಗಿಬೇಕಂತ ಏನು ಇಲ್ಲ. ಬಟ್ ಕ್ಯಾಪ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಚೀಪ್ ಅಂಡ್ ಬೆಸ್ಟ್ ಇರತ್ತೆ ಮತ್ತೆ ಮಾಡ್ರೇಟ್ ಆಗು ಇರತ್ತೆ. ಈಗ ಚೀಪ್ ಅಂದ್ರೆ ಮೆಟಲ್ದು ಬರುತ್ತೆ. ಮೆಟಲ್ ಅನ್ನೋದು ಹಿಂದೆ ಹಲ್ಲಿಗೆ ಹಾಕ್ಸ್ಕೊಳ್ತೀವಿ, ಅಂದ್ರೆ ಲೈಕ್ ದವಡೆ ಹಲ್ಲು ಅಂತಾರಲ್ಲ, ಆ ಹಲ್ಲಿಗೆ ಮೆಟಲ್ ಹಾಕ್ಸ್ಕೊಬಹುದು, ಅದ್ರಿಂದ ಏನು ಆಗೋದಿಲ್ಲ. ಬಟ್ ಮುಂದೆ ಹಲ್ಲಿಗೆ ಮೆಟಲ್ ಹಾಕ್ಸ್ಕೊಳಕ್ ಆಗಲ್ಲ. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪ್ ಬರುತ್ತೆ. ಅಂದ್ರೆ ಸೆರಾಮಿಕ್ ಬರುತ್ತೆ, ಜರ್ಕೋನಿಯಾ ಬರುತ್ತೆ. ಅದು ನಿಮ್ಗೆ ಅನುಕೂಲವಾಗೋದು ಹಾಕೊಬೇಕಾಗುತ್ತೆ. ಲೈಕ್ ಮೆಟಲ್ ಅನ್ನೋದು ಬಂದ್ಬಿಟ್ಟು 1500 ಆಗತ್ತೆ. ಹಲ್ ಕಲರ್ದು ಬಂದ್ಬಿಟ್ಟು 2 ಟೈಪ್ಸ್ ಇದೆ. ಅದ್ರಲ್ಲಿ PFM ಒಂದು ಜಿರ್ಕೋನಿಯಾ ಒಂದು. PF ಅನ್ನೋದು 2500, ಜಿರ್ಕೋನಿಯಾ ಅನ್ನೋದು ಲೈಕ್ ಕಾಸ್ಟ್ ಅರೌಂಡ್ ಲೈಕ್ 6000. ಅದ್ರಲ್ಲಿ 2 ಟೈಪ್ಸ್ ಇದೆ, ಮೋನೋಲಿತ್ ಜಿರ್ಕೋನಿಯಾ, ನಾರ್ಮಲ್ ಜಿರ್ಕೋನಿಯಾ. ಅದ್ರಲ್ಲಿ ಜಿರ್ಕೋನಿಯಾ ಬಂದ್ಬಿಟ್ಟು 6000 ಇರತ್ತೆ, ಇನ್ನೊಂದು ಬಂದ್ಬಿಟ್ಟು 8000 ಇರತ್ತೆ. ಇದು ಲೈಕ್ ಮೋಸ್ಟ್ಲಿ ಪ್ರಾಬಬಲಿ ಮುಂದೆ ಹಲ್ಲಿಗೆ ಹಾಕ್ಸ್ಕೊಳ್ತಾರೆ, ಆಂಟೀರಿಯರ್ ಲುಕ್ ಪರ್ಪಸ್. ಜಿರ್ಕೋನಿಯಾ ಅದು ತುಂಬಾ ಟ್ರಾನ್ಸ್ಪರೆಂಟ್ ಇರತ್ತೆ. ಬಟ್ PF ಅನ್ನೋದು ಲೈಕ್ 2 ಲೇಯರ್ಸ್ ಬರುತ್ತೆ, ಒಂದು ಒಳಗಡೆ ಮೆಟಲ್ ಇರತ್ತೆ, ಇನ್ನೊಂದು ಹಲ್ ಕಲರ್ ಇರತ್ತೆ. ಇದು ಕ್ಯಾಪ್ಸ್ ಬಗ್ಗೆ. ಎಲ್ಲಾ ಮಾಡ್ತೀವಿ. ಈಗ ಮಿಸ್ಸಿಂಗ್ ಟೀತ್ ಹೋದ್ರೆ ಈ ತರ ಮಿಸ್ಸಿಂಗ್ ಟೀತ್ ಅನ್ನ ರೀಪ್ಲೇಸ್ ಮಾಡಿಸ್ತೀವಿ ಈ ತರ.
ನೋಡಿ ಇದು ಈಗ 2 ಹಲ್ ಸಪೋರ್ಟ್ ತಗೊಂಡು ಇನ್ನು ಲೈಕ್ ಕ್ಯಾಪ್ ಹಾಕ್ತಿವಿ, 3 ಹಲ್ ಜಾಯಿಂಟ್ ಕ್ಯಾಪ್ ಹಾಕ್ತಿವಿ. ಈ ತರನು ಹಾಕೊಬಹುದು, ಅಂದ್ರೆ ಹಲ್ ಇಲ್ದಿರ ಇರೋರ್ಗೆ, ಒಂದ್ ಹಲ್ ತೆಗ್ಸಿರೋರ್ಗೆ ಈ ತರ ಜಾಯಿಂಟ್ ಕ್ಯಾಪ್ಸ್ ಹಾಕೊಬಹುದಾಗತ್ತೆ. ಮತ್ತೆ ಹಲ್ಲೇ ಇಲ್ಲ ಅನ್ನೋದವ್ರಿಗೆ ಬೇರೆ ಆಪ್ಷನ್ ಇದೆ, ಇಂಪ್ಲಾಂಟ್ ಅಂತ. ಈಗ ಹೊಸದಾಗ ಅಡ್ವಾನ್ಸ್ ಟೆಕ್ನಿಕ್ ಇದು, ಬಟ್ ಇದಿದೆ ಅಲ್ವಾ, ಈ ತರ ಈಗ ಹಲ್ಲಿಗೆ ನಮ್ಗೆ ಬೇರ್ ಹೆಂಗಿರುತ್ತೋ ಅದು ಇಂಪ್ಲಾಂಟ್ ಅನ್ನೋದು ಸ್ಕ್ರೂ ಬಂದಿರತ್ತೆ, ಅದು ನಮ್ಗೆ ಆರ್ಟಿಫಿಷಿಯಲ್ ಬೇರು ಅಂತ ಕರಿಬಹುದು. ಅದನ್ನ ಹಾಕ್ಸ್ಬಿಟ್ಟು ಮತ್ತೆ ಕ್ಯಾಪ್ ಹಾಕೊಡ್ತೀವಿ, ಅದನ್ನು ನಮ್ಗೆ ಫುಲ್ ಸ್ಟ್ರೆಂತ್ ಇರುತ್ತೆ. ಬಟ್ ಇದು ಲೈಕ್ ಎಲ್ಲದಕ್ಕಿಂತ ಅಡ್ವಾನ್ಸ್ ಟೆಕ್ನಿಕ್ ಅಂದ್ರೆ ಡೆಂಟಲ್ ಇಂಪ್ಲಾಂಟ್ಸ್.